ದರ್ಶನ್ ಸರ್ ಈಗ ಜೈಲಿಗೆ ಹೋಗೋ ಕಾರಣ ಅವರು ಮಾಡಿದ 5 ತಪ್ಪುಗಳು ಯಾವ್ಯಾವು ಅಂತ ಹೇಳ್ತೀನಿ. ದಯವಿಟ್ಟು ಫುಲ್ಲಾಗಿ ವಿಡಿಯೋ ನೋಡಿ. ಯಾವ್ಯಾವ ಗೊತ್ತಾ? ಫಸ್ಟು ತಪ್ಪು ಅಂದರೆ ಯಾರ್ದು ಗೊತ್ತಾ? ಅವ್ರ ಅಭಿಮಾನಿಗಳ್ದು. ಸುಮ್ಮನೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರಲ್ಲ, ಕೆಟ್ಟದಾಗ ಬೈಯೋದು. ಅದು ಯಾರ್ಯಾರು ಇದಾರಲ್ಲ, ರಮ್ಯ ಅವ್ರ ಬಗ್ಗೆ, ಪ್ರಥಮ್ ಅವ್ರ ಬಗ್ಗೆ, ಲಾಯರ್ ಜಗದೀಶ್ ಅವ್ರ ಬಗ್ಗೆ ಸುಮ್ಮನೆ ಕೆಟ್ಟದಾಗೆಲ್ಲ ಬೈಯೋದು. ಅವೇನೋ ನಾ ಬೊಗಳಿಕೆಂತ ಏನಾರ ಬೊಗಳಿಕೆಂತ ಹಾಳಾಗಿ ಹೋಗಲಿ ಅಂತ ಬಿಟ್ಟಿದ್ರೆ ದೇವರನೆಗೂ ಹೇಳ್ತೀನಿ ಅವ್ರಿಗೆ ಈ ಪ್ರಾಬ್ಲಮ್ಮೇ ಬರ್ತಾ ಇರಲಿಲ್ಲ, ಮತ್ತೆ ಜೈಲಿಗೆ ಹೋಗೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಮೊದಲನೇ ಕಾರಣನೇ ನೀವು ಅಭಿಮಾನಿಗಳು, ಬೇರೆ ಯಾರೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣನೇ ನೀವುಗಳು. ಏನಕ್ಕೆ ಅವರೆಲ್ಲ ಏನೋ ಮಾತಾಡ್ಕೊಂಡು ಸಾಯಲಿ, ಫಸ್ಟು ಬಾಸ್ ಹೊರಗಡೆ ಬರೋದನ್ನು ನೋಡ್ಕೋಬೇಕಾಯ್ತಪ್ಪ. ಬಂದಮೇಲೆ ಅವ್ರು ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡೋರು, ಅವ್ರು ಹೆಂಗೆ ಇರೋರು. ಸುಮ್ಮನೆ ಇರಲಾರ್ದಾರೆ ಎಲ್ಲರಿಗೂ ಕೆಟ್ಟದಾಗ ಕಮೆಂಟ್ ಹಾಕ್ತೀರಾ, ಇದು ಮಾಡಿಬಿಡ್ತೀರ. ಎರಡನೇ ತಪ್ಪೇನು ಗೊತ್ತಾ? ಇದು ಮೇಯ್ನು, ಇದೇ ಕಾರಣ ಅವರು ಮತ್ತೆ ಹೋಗೋಕ್ಕೆ ಕಾರಣ. ಏನಪ್ಪ ಅಂದರೆ ಅವರು ಶೂಟಿಂಗ್ ಅಂತ ಹೋಗಿದ್ರಲ್ಲ ಡೆವಿಲ್ ಸಿನಿಮಾಗೆ, ಥೈಲ್ಯಾಂಡ್ಗೆ ಎಲ್ಲಿಗೋ ಹೋಗಿದ್ರಲ್ಲ. ಅವರು ಶೂಟಿಂಗೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡೋದು ತಪ್ಪಲ್ಲ. ಎಂಜಾಯ್ ಮಾಡಿದರೆ ಏನೇನೂ ಆಗ್ತಿಲ್ಲ ಅವರು ಅದನ್ನು ವೀಡಿಯೋ ಮಾಡಿಬಿಟ್ಟು ಅದನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ರಲ್ಲ, ಅದೇ ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಯಾಕೆಂದರೆ ಅವರಿಗೆ ಬೇಲ್ ಕೊಟ್ಟಿದ್ದು ಬೆನ್ನು ನೋವು, ಸೊಂಟ ನೋವು, ಇದು ಬಂದುಬಿಡುತ್ತೆ, ಏನೋ ಸ್ಟ್ರೋಕ್ ಏನೋ ಆಗಿಬಿಡುತ್ತೆ, ಅದು ಆ ಥರ ಆಗುತ್ತೆ, ಆಪ್ರೇಷನ್ ಮಾಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇಲ್ ಕೊಟ್ಟಿದ್ದು. ಇರೋಕ್ಕಾಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಅದನ್ನು ಬಿಟ್ಬಿಟ್ಟು ದರ್ಶನ್ ಸರ್ ಏನು ಮಾಡಿದ್ರು, ದೇವಸ್ಥಾನ ಎಲ್ಲ ಸುತ್ತರಿತಿದ್ರು. ದೇವಸ್ಥಾನಕ್ಕೆ ಯಾರೂ ಕೂಡ ತೊಂದರೆ ಆಗ್ತಾ ಇರಲಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ರೆ. ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದರೆ ಏನೇನೂ ಆಗ್ತಾಯಿರಲಿಲ್ಲ. ಅವರು ಶೂಟಿಂಗ್ ಅಂತ ಹೋಗ್ಬಿಟ್ಟು ಥೈಲ್ಯಾಂಡಲ್ಲಿ ಎಂಜಾಯ್ ಮಾಡಿರೋ ವೀಡಿಯೋನೆಲ್ಲ ಬಿಟ್ಬಿಟ್ರಲ್ಲ, ಅದು ಮೇಯ್ನ್ ತಪ್ಪಾಗ್ಬಿಡ್ತು. ಮೂರನೇದೇನು ಗೊತ್ತಾ? ಆ ಕೊಲೆ ಮಾಡಿದವ್ರ ಜೊತೆನೇ ಅವರು ತುಂಬ ಅಂದರೆ ತುಂಬ ಸಂಪರ್ಕದಲ್ಲಿದ್ದಿದ್ದು. ಫಸ್ಟ್ ಆಫ್ ಆಲ್ ಅವ್ರು ಸವಾಸ ಬಿಡಬೇಕಾಯ್ತು. ಸ್ವಲ್ಪ ದಿವಸ ಅವ್ರು ಹೊರಗಡೆ ಬರೋವರೆಗೂ ಅವ್ರು ಸವಾಸ ಬಿಡಬೇಕಾಯ್ತು. ಅಂದರೆ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ದರೆ, ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಂಗೆ ಇದ್ದಿದ್ರೆ ನಡೆದಿರೋದು. ಇವರು ಅದನ್ನೇ ಅವರು ಅದನ್ನು ಕೂಡ ಓಪನಾಗಿ ಮಾಡಿಬಿಟ್ರು. ಅದೊಂದು ಪ್ರಾಬ್ಲಮ್ ಆಯಿತು. ನಾಲ್ಕನೇದು ಚಿಕ್ಕಣ್ಣ ಅವ್ರನ್ನ, ಸಾಕ್ಷಿದಾರ ಚಿಕ್ಕಣ್ಣ ಅವರೇ. ಹಾಗಾಗಿ ಅಲ್ಲಿ ಹೋಟೆಲಲ್ಲಿ ಏನೇನು ನಡೀತು ಅಂದರೆ ಚಿಕ್ಕಣ್ಣ ಅವರು ಕಟ್ಕಟೆ ಮೇಲೆ ಬಂದು ನಿಂತ್ಕೊಂಡು ಏನೇನಾಯಿತು ಪ್ರತಿಯೊಂದನ್ನು ಕೂಡ ಚಿಕ್ಕಣ್ಣವರು ಹೇಳಲೇಬೇಕು. ನಮ್ಮ ಕಾನೂನಿನ ಪ್ರಕಾರ ಸಾಕ್ಷಿದಾರನ ಮೀಟ್ ಮಾಡೋಂಗೇ ಇಲ್ಲ ಅಪರಾಧಿ ಒಬ್ಬ. ಅವ್ರದ್ದು ಇಂಥದ್ದು ಕನ್ಫರ್ಮ್ ಆಗೋವರೆಗೂ ಸಮೇತ ಸಾಕ್ಷಿದಾರನ ಮೀಟ್ ಮಾಡೋಂಗಿಲ್ಲ. ಸಾಕ್ಷಿದಾರರು ಮೀಟ್ ಆಗಿದ್ದಾರೆ ಅಂದರೆ ಎದುರಿಸಿನೋ ದುಡ್ಡು ಕೊಟ್ಟ ಇನ್ನೊಂದೇನೋ ಮಾಡಿಬಿಟ್ಟು ಸಾಕ್ಷಿ ನಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಮೀಟ್ ಮಾಡೋಂಗಿಲ್ಲ ನಮ್ಮ ಕಾನೂನಿನ ಪ್ರಕಾರ. ಎಲ್ಲದ್ರಿಗೂ ಒಂದೇ ಸಾಕ್ಷಿದಾರರು ಮೀಟ್ ಮಾಡೋಂಗಿಲ್ಲ. ಆದರೂ ದರ್ಶನ್ ಸಾರು ಪರ್ಸ್ನಲ್ಲಾಗಿ ಮೀಟ್ ಮಾಡ್ಕೊಂಡು ಊಟ ಮಾಡೋದು, ತಿಂಡಿ ಮಾಡೋದು, ಅವೇನಾರ ಮಾತಾಡ್ಕೊಂಡಿದ್ರಾಗಿತ್ತು. ಆದರೂ ಆನ್ ಕ್ಯಾಮ್ರಾ ಅವರು ಮೀಟ್ ಮಾಡೋದು, ಇನ್ನೊಂದು ಮಾಡೋದು, ಫಂಕ್ಷನ್ಗಳಲ್ಲಿ ಇದು ಮಾಡ್ಕೊಳ್ಳೋದು, ಅದೆಲ್ಲ ಮಾಡಿರು. ಅದೊಂದು ತಪ್ಪಾಯಿತು, ಸರಿನಾ? ಐದನೇ ಕಾರಣ ಮತ್ತು ನೀವೇ ಅಂತ ಅಂದ್ಕೊಂತೀನಿ ಅಭಿಮಾನಿಗಳು. ಯಾಕೆಂದರೆ ನೀವು ಸುಮ್ಮನೆ ಇರಲ್ಲ. ಸುಮ್ಮನೆ ಆ ಮೀಡ್ಯಾದಲ್ಲಿ ಬಂದ್ಬಿಟ್ಟು ಯಾರೋ ಏನೋ ಕೇಳ್ತಾರೆ ಅಂತೇಳ್ಬಿಟ್ಟು ಹುಚ್ಚು ಮಾತಾಡ್ದಂಗೆ ಮಾತಾಡ್ತೀರ. ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತ. ಒಬ್ಬೊಬ್ಬರು ದೃಷ್ಟಿ ಒಂದೊಂಥರ ಇರುತ್ತೆ. ಮೊದಲೇ ಮೀಡ್ಯಾದವ್ರಿಗೆ ದರ್ಶನ್ ಸರ್ ಮೇಲೆ ಕಣ್ಣಿದೆ, ಮೊದಲೇ ಉರ್ಕೊಂಡಿರ್ತಾರೆ ಅವ್ರ ಮುಂದೆ ಬಂದ್ಬಿಟ್ಟು ಪ್ರತಿ ಸಾರಿನೂ ಒಳ್ಳೆ ಮೆಂಟ್ಲುಗಳು ಮಾತಾಡ್ತಾರೆ. ಕೆಲವೊಬ್ರು, ಎಲ್ಲ ಅಭಿಮಾನಿಗಳ್ನೂ ಹೇಳ್ತಾ ಇಲ್ಲ ನಾನು, ಕೆಲವೊಬ್ರು ನೀಟಾಗಿ ಮಾತಾಡ್ತಾರೆ, ಓಕೆ. ಕೆಲವೊಬ್ಬರು ಸುಮ್ಮನೆ ಏನೇನೋ ಮಾತಾಡ್ತಾರೆ. ಮೊನ್ನೆ ಯಾರೋ ಒಬ್ಬರನ್ನ ಟಿ ವಿಲಿ ಕರೆಸಿದ್ದಾರೆ, ಆ ಹುಡುಗಿ ಓದಿತೆ ಅಂತಾರೆ. ಅದು ಏನೇನೋ ಮಾತಾಡುತ್ತೆ, ಸುಮ್ಮನೆ ಏನೇನೋ ಮಾತಾಡುತ್ತೆ. ದರ್ಶನ್ ಸರಿಗೂ ಅಪ್ಪು ಸರಿಗೂ ಸುದೀಪ್ ಸರ್ ಅಭಿಮಾನಿಗಳು ಹಿಂಗೆ ಮಾತಾಡ್ತಾರೆ, ದರ್ಶನ್ ಸರ್ ಸುದೀಪ್ ಸರ್ ಅಭಿಮಾನಿಗಳು ಹಿಂಗೆ ಮಾತಾಡ್ತಾರೆ, ಅಪ್ಪು ಸರ್ ಅಭಿಮಾನಿಗಳು ಹಿಂಗೆ ಮಾತಾಡ್ತಾರೆ ಅಂತ ಅವ್ರ ಮೇಲೆಲ್ಲ ಎತ್ತಾಗ್ತಾರೆ. ಗೊತ್ತೈತೆ ಪ್ರತಿಯೊಬ್ಬರು ಯಾರ್ಯಾರು ಮಾತಾಡ್ತಾರೆ, ಎಲ್ಲ ಸೋಷಿಯಲ್ ಮೀಡ್ಯಾದ ಎಲ್ಲರೂ ನೋಡ್ತಾ ಇರ್ತಾರೆ. ಆದರೆ ಮೇಯ್ನ್ ಅವರು ಎಲ್ಲ ಅಭಿಮಾನಿಗಳು ಎಲ್ಲರೂ ಮಾತಾಡ್ತಿರಲ್ವಲ್ಲ, ಅವ್ರನ್ನ ಯಾಕೆ ಸೆಂಟ್ರಿಗೆ ಎಳಿಬೇಕು ಹೇಳಿ? ಫಸ್ಟು ಬಾಸ್ ಹೊರಗಡೆ ಬರೋದು ನೋಡ್ಕೋಬೇಕಲ್ವ, ಅದು ಮಾತ್ರ ನೋಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಸುಮ್ಮನೆ ಏನೇನು ಬೇಕೋ ಮಾತಾಡೋಕ್ಕೆ ಹೋಗ್ಬೇಡಿ. ಇವು 5 ಕಾರಣಗಳು ಮೇಯ್ನು. ಫಸ್ಟ್ ಆಫ್ ಆಲ್ ಅವರು ಆ ವಿಡಿಯೋ ಬಿಡಲೇಬಾರ್ದಾಗಿತ್ತು. ಥೈಲ್ಯಾಂಡಿಂದ ಇನ್ನೊಂದೆಲ್ಲ ಹೋಗಿದ್ದು, ಸಿಂಗಾಪುರ್ಗೆ ಎಲ್ಲ ಹೋಗಿದ್ರು, ಅದಾದ ಶೂಟಿಂಗ್ಗೋಸ್ಕರ. ಆ ವಿಡಿಯೋ ಬಿಡ್ದಂಗೆ ಇದ್ದಿದ್ರೆ ಇವತ್ತು ಆರಾಮಾಗಿರ್ಬೋದಾಗಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ದಿದ್ರೆ ಏನೇನೂ ಆಗ್ತಿರಲ್ಲ. ಆ ಫೋಟೋಗಳು ಮಾತ್ರ ಅಪ್ಲೋಡ್ ಮಾಡಿದರೆ, ಇದು ನನಗೆ ಅನಿಸಿದ್ದು. ಆ ಫೋಟೋಗಳು ಅಂತ ಮಾಡಿದ್ದೆ, ಓಕೆ, ದೇವಸ್ಥಾನಕ್ಕೆ ಸುತ್ತಾರಿತಾರೆ, ಪಾರ್ಕೆ ಇರ್ತವೆ, ಮನೆಯವ್ರು ಹೊತ್ಕೊಂಡಿರೋವು, ವಿಜಯಲಕ್ಷ್ಮಿ ಮೇಡಮ್ ಅವರು ಹೊತ್ಕೊಂಡಿರೋದು, ಅದೆಲ್ಲ ಸರಿನಾ? ಆ ಥರ ಎಲ್ಲ ಕೋರ್ಟು ಅದನ್ನೆಲ್ಲ ಕೇಳ್ತಾ ಇರಲಿಲ್ಲ. ಆದರೆ ಈಗಿನ ಪ್ರಕಾರ ಇನ್ನೂ 3 ತಿಂಗಳು ಇಲ್ಲ 6 ತಿಂಗಳು ಬೇಲ್ ಸವಾಸಕ್ಕೆ ಹೋಗಂಗಿಲ್ಲ. ಅವರು ಮತ್ತೆ ಒಳಗಡೆ ಹೋಗ್ಬೇಕಾರೆ ಇಲ್ಲ ನನಗೆ ಮತ್ತೆ ಬೆನ್ನೋವು ಅಂತ ಅಂದ್ರಂತೆ. ಯಾರು ನಂಬ್ತಾರೆ ಹೇಳಿ? ಅದು ಹೈಕೋರ್ಟು ರದ್ದು ಮಾಡಿದರೆ, ಬೇಲ್ನ ಹೈಕೋರ್ಟ್ ರದ್ದು ಮಾಡಿದರೆ ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು.
ಆದರೆ ರದ್ದು ಮಾಡಿರೋದೇ ಸುಪ್ರೀಂ ಕೋರ್ಟು ರದ್ದು ಮಾಡಿರೋದನ್ನ ಬೇಲ. ಈಗ ಮತ್ತೆ ಯಾವ ಕೋರ್ಟಿಗೆ ಹೋಗ್ತಾರೆ? ಬೇರೆ ಯಾವ ಕೋರ್ಟಿಗೆ ಹೋಗೋಕ್ಕಾಗಂಗಿಲ್ಲ, ಎಲ್ಲೂ ಹೋಗೋಕ್ಕೂ ಬರಲ್ಲ. ಸುಪ್ರೀಂ ಕೋರ್ಟ್ ಕ್ವಶನ್ ಕೇಳೈತೆ, ಇಂಥವ್ರಿಗೆ ಹೆಂಗೆ ಕೊಟ್ರಿ ನೀವು ಬೇಲ್? ಹೈಕೋರ್ಟ್ ಹೆಂಗೆ ಕೊಡ್ತು ಅಂತ, ಬೇಲ್ ಹೆಂಗೆ ಕೊಡ್ತು ಅಂತ ಕೇಳಿತೆ. ಇದಕ್ಕೆ ಆನ್ಸರ್ ಹೆಂಗೆ ಮಾಡ್ತಾರೆ? ಈಗ ಸದ್ಯಕ್ಕೆ ಈ ಕೇಸ್ ಇದಾಗವರೆಗೂ ಸಮೇತ, ಆಮೇಲೆ ಸರಿ ಇದ್ದಾಗ ದರ್ಶನ್ ಸರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಇತ್ತು ಜೈಲೊಳಗೆ. ಇವಾಗ ಅದನ್ನು ಕೂಡ ಕಿತ್ತಾಕ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕಿತ್ತಾಕಿ ನಾರ್ಮಲಾಗಿದ್ದಾರೆ. ಪ್ರತಿಯೊಂದನ್ನು ಸಮೇತ ಯೋಚನೆ ಮಾಡಿಬಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಮಾತಾಡಬೇಕು. ಫಸ್ಟು ಬಾಸ್ ಹೊರಗಡೆ ಬರೋದು ಮಾತು ಬಿಟ್ಕೊಳ್ಳಿ. ಯಾರೋ ಏನಾರೋ ಮೀಡಿಯಾದಾಗ ಏನಾರ ಮಾಡ್ಕೊಂಡು ಮಾತಾಡಿ ಕೇಳಿ ಸಾಯಲಿ ಅಂತ. ಬರಲಿ ಬಿಡ್ರಪ್ಪ, ಆಯ್ತು ನಿಮ್ಮದೇ ರೈಟೋ ನಿಮ್ಮದೇ ಸರಿ, ನಮ್ಮದೇ ತಪ್ಪು ಅನ್ಬೇಕು, ಬಿಟ್ಬಿಡ್ಬೇಕು. ಅವ್ರು ಬಂದಾಗ ಅವ್ರು ಏನು ಮಾಡ್ಬೇಕು, ಏನೇನು ಮಾತಾಡ್ತಾರೆ ಎಲ್ಲ ಅವ್ರಿಗೆ ಬಿಟ್ಕೊಂಬಿಡ್ಬೇಕು, ಸರಿನಾ? ಸೊ ಈ ವಿಡಿಯೋದಿಂದ ಯಾರಿಗಾರು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ, ಅಥವಾ ನಿಮ್ಮ ಅಭಿಪ್ರಾಯ ಏನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ